ಇವತ್ತಂತೂ ನೋಡ್ರಿ ಲೇಟಾಗಿ ಬಿಟ್ಟೈತಿ ಹೇಳೋದು. ಮಮ್ಮಿ ಮತ್ತು ಬೆಳಗ್ಗೆ ನಾಷ್ಟ ಮಾಡಕ್ಕಂತ ಹೇಳಿ ಒಗ್ಗರಣೆನ ಹಾಕ್ಯಾಳ್ರಿ. ಅದನ್ನು ತಮ್ಮನ ಕಟ್ಕೊಂಡು ಹೋಗ್ತಾಳೆ. ತಮ್ಮನಾಗ ಡಬ್ಬಿ ಕಟ್ತೀನಿ ರೀ ಈಗ ಅದನ್ನು. ನಾ ಅಂತೂ ಕಟ್ಕೊಂಡು ಹೋಗತ್ತಿಲ್ಲ. ಆಕೆ ಅರ್ಶಿ ಅಲ್ಲೇ ಬಾಂದಾಡ್ರಿ, ಇಲ್ಲೇ ನಾಷ್ಟ ಮಾಡಿ ಇಲ್ಲಿ ಇದಾಗ ಕಟ್ಕೊಂಡು ಹೋಗೋಣ ತಗೋ, ಮತ್ತೇನು ತೊಗೊಂಡ್ಬರ್ತೀನಿ ಮಾತಾಡ್ರಿ ಆಕೆ. ಅದಕ್ಕೆ ಈಗ ತಮ್ಮನಾಗ ಫಸ್ಟ್ ಡಬ್ಬಿ ಕಟ್ತೀನಿ ರೀ. ತಮ್ಮನ ಡಬ್ಬಿ ರೆಡಿ ಆಯ್ತು ರೀ. ಈಗ ನಾನು ಮಮ್ಮಿ ಕಡೆ ತಲೆ ಬಾಚಿಸ್ಕೊತೀನಿ ರೀ. ಇವಾಗ ನೋಡ್ರಿ ನಾನು ಜಳಕ ಮಾಡಿ ತಲೆ ಬಾಚ್ಕೊಂಡು ರೆಡಿ ಆಗೀನಿ. ಮತ್ತೀಗ ಹೋಗಾತೀವ್ರಿ ನಾ. ಮಮ್ಮಿ ತಮ್ಮನ್ನ ನಾನು ಹೋಗಾತೀವಿ. ತಮ್ಮನ್ನ ಲಗುನ ಹೋಗ್ಕಾಳ್ರಿ. ಮತ್ತು ನಾ ಅಲ್ಲಿ ನನ್ನ ಫ್ರೆಂಡ್ ಬರೋ ತನಕ ಮಮ್ಮಿ ಜೊತೆ ನಿಂದಿರ್ತೀನಿ. ಏನು ಮಮ್ಮಿ ನೋಡಿಲ್ಲೆಲ್ಲ ರೋಜ್ ಹೆಂಗಾಗೈತಿ. ಇಲ್ಲಂತೂ ಬೇಕಲ್ಲಿ, ಮುಂದೆ ಅದಕ್ಕೂ ಬೇಡ. ಹಾಂ, ಸ್ವಲ್ಪ ಮಳೆ ಬಂದ್ರೆ ಸಾಕು ನೋಡು, ಎಲ್ಲ ರೋಜ್ ಆಗ್ಬಿಡ್ತೈತಿ. ಮಳೆ ನೋಡಿದ್ರೆ ಸ್ಟಾರ್ಟ್ ಆಗೈತ್ರಿ ಈಗ. ಇಲ್ಲಿ ನೋಡ್ರಿ ಎಲ್ಲ ರೋಡ್ ಮಾಡತ್ತಾರ, ಮಣ್ಣೆಲ್ಲ ಹಿಂಗೆ ಮ್ಯಾಗ ಬಂದ್ಬಿಟ್ಟೈತಿ. ಈಗ ಜೋರು ಮಳೆ ಬಂದ್ರೆ ಇಲ್ಲೆಲ್ಲ ರೋಜ್ ನೋಡ್ರಿ. ನಂತರ ನೋಡ್ರಿ ಈಗ ಚಪ್ಪಲ್ ಹರಿದೈತಿ. ಪಾಪಲ್ಲಿ ಅಂಗಡಿಯವರು ಮತ್ತು 20 ರೂಪಾಯಿ ಕೊಟ್ಟು ನಾ ರೊಕ್ಕನ ತೊಗೊಂಡಿಲ್ರಿ. ಇವತ್ತು ನೆನಪಾಗೋಲ್ತ್ರಿ ನನಗಂತ ರೊಕ್ಕ ತರೋದು. ಮತ್ತು ಅಂಗಡಿಯವ್ರು 20 ರೂಪಾಯಿ ಕೊಟ್ಟಾರ್ರಿ. ಈಗ ಇಲ್ಲೇ ಸಾಯನಗರೊಳಗೆ ಚಪ್ಪಲಿ ಹೊಲಿಸ್ಕೊಂಡು ಹೋಗ್ತೀನಿ ರೀ. ಹಂಗೆ ಹೋಗ್ತೀನಿ ರೀ ನಾ. ಇಲ್ಲಿ ನೋಡ್ರಿ ಒಂದು ಅಂಗಡಿ ಇತ್ತು, ಇಲ್ಲಿ ಫೆವಿಕ್ವಿಕ್ ತೊಗೊಂಡು ಈಗ ಚಪ್ಪಲಿಗೆ ಅಂಟಿಸ್ಕೊಂಡಿರಿ. ಈಗ ಹೋಗ್ತೀವ್ರಿ ಹಾಕೊಂಡು. ಇವಾಗ ನೋಡ್ರಿ ಚಪ್ಪಲ್ ಕರೆಕ್ಟ್ ಆಯ್ತು. ಮತ್ತು ಈಗ ನಾ ಹೋಗತ್ತೀನಿ ರೀ. ಅರ್ಷಾರ ಮನೆಗೆ ಹೋಗ್ತೀನಿ ರೀ. ಫಸ್ಟ್ ಅರ್ಷ ಕರ್ಕೊಂಡು ಅಲ್ಲಿಂದ ಏನೇನು ಹಾಕಿದೆ ನೋಡಿ ಮತ್ತು ಕಾಲೇಜಿಗೆ ಹೋದ್ರಿ. ಅವಾಗ ಇವತ್ತಿನ ದಿನ ಅಂತೂ ಬೆಳಿಗ್ಗೆ ಅರ್ಷಿಯಾ ನಿನಗೆ ಇಂಥದ್ದು ಹಾಕೊಂಡಿದ್ದಾನೆ ಪಿಂಕ್. ನಿಂದು ಬ್ಲೂ ಐತಲ್ಲ ಅದನ್ನು ನೀ ವೈಟ್ ಹಾಕೊಂಡಿ. ನೀ ಪಿಂಕ್ ಹಾಕು, ಬ್ಲೂ ಹಾಕು. ನೀ ಹಾಕೊಂಡಿಲ್ಲ ಅಂದಿತ್ತು ಮಾತಾಡ್ತಾ ಹೋಗ್ಬೇಡ. ಕವರ್ ತೋರಿಸಿ. ಕವರ್ ಮಸ್ತ್ ಐತೆ ನೋಡಿ ನಮ್ಮ ಅರ್ಷಿ. ಅದು ಲೋಲ್ ನಾಷ್ಟ ಮಾಡಿ ಹೋಗೋಣಂತ. ಟೈಮ್ 9:15 ಈಗ ಒಲ್ವಾ ಡಬ್ಬಿ ಕಟ್ಕೊಂಡಿರಿ ಅಷ್ಟೇ ಸಾಕು. ಟೈಮ್ ಆಯ್ತು. ಪೂನಮ್ ಹೋಗ್ಯಾ ಇಲ್ಲಿ ಲಕ್ಷ್ಮಿ ಕರ್ಕೊಂಡು ಬರಾಕ. ಅವರು ಹೋಗ್ತಾರೆ ಈಗ ನೋಡ್ರಿ. ಈಗ 2 ಡಬ್ಬಿ ಕಟ್ಕೊಂಡ. ಅಷ್ಟೇ 2 ಡಬ್ಬಿ ಕಟ್ಕೊಂಡಿ. ಈಗ ಮುಚ್ಚಾಕ ಬರೋದು. ಬಾಟಲ್ ಇಲ್ಲ ಐತೆ ಬ್ಯಾಗ್ನಾಗ ತುಂಬ್ತೇನೆ ತಡಿ. ಅದನ್ನು ಅದು ಮುಚ್ಚಿದ್ದೈತ್ರಿ. ಬಾಟಲ್ ತುಂಬ್ತೇನೆ ರೀ. ಇವಾಗ ನೋಡ್ರಿ ನಾವು ಕಾಲೇಜಿಗೆ ಬಂದ್ವಿ. ಫೀಲ್ಡ್ ಸ್ಟಾರ್ಟ್ ಆಕಾವ ಈಗ. ವಿಡಿಯೋ ಮತ್ತು ಕಾಲೇಜ್ ಬಿಟ್ಟಾದ್ಮೇಲೆ ಕಂಟಿನ್ಯೂ ಹಾಕಿದ್ರಿ. ಇವಾಗ ನೋಡ್ರಿ ನಮ್ಮ ಕಾಲೇಜ್ ಬಿಟ್ಟು ಎಲ್ಲರೂ ಹೋಗ್ಯಾರ. ಈಗ ನಾವು ಹೋಗತ್ತೀವ್ರಿ ಲಾಸ್ಟ್, ನಾನು ಅರ್ಷಿಯಾ. ಮಳೆ ಒಂದು ಸ್ಟಾರ್ಟ್ ಆಗೈತ್ರಿ ಈಗ. ಜಿಟಿ ಬರತೈತ್ರಿ ಮಳೆ. ಇವಾಗ ನೋಡ್ರಿ ಕಾಲೇಜಿಂದ ಮನೆಗೆ ಬಂದೆ, ಫ್ರೆಶ್ ಅಪ್ ಆಗಿ. ಮತ್ತು ಈಗ ನಿನ್ನೆ ಮಾಡಿದ್ರಿ ಶರ್ಬತ್, ಅದನ್ನು ಕೂಡ ತಿನ್ರಿ. ಫ್ರಿಜ್ನಾಗ ಇಟ್ಟಿದ್ರಿ, ಕೋಲ್ಡಾಗಿ ಮಸ್ತ್ ಆಗೈತ್ರಿ. ಈಗ ಬಂದಿತ್ತವ ನಾ ಸ್ಕೂಲಿಂದ. ಇವತ್ತು ಹೆಂಗೆ ಓದಿನ? ಇದು ದಿನ ಅನ್ಕೊಡ್ಲಿ ನೆನಪು ಬಂತಡಿ. ಇವತ್ತು ನನ್ನ ಜೊತೆ ಏನೇನಾಗೈತೆ ಅಂತ ಹೇಳ್ತಾನೆ ತಡಿ ಮಮ್ಮಿ ಮುಂದೆ. ಮಮ್ಮಿ ಇವತ್ತು ನನ್ನ ಜೊತೆ ಬೆಳಿಗ್ಗೆ ಏನೇನಾದ್ರು ಗೊತ್ತು? ನಾ ಇಲ್ಲಿಂದ ಹೋಗತ್ತಿದ್ನ, ನನ್ನ ಚಪ್ಪಲ್ ಹಾಕೊಂಡಿದ್ದೆ. ಅಲ್ಲಿ ಒಬ್ರು ಅಂಗಡಿ ಇದು ಗೊತ್ತು, ನಾ ಹಿಂಗೆ ಹೊಳ್ತೇವಲ್ಲ ಅಂಗಡಿ ಇದು ಗೊತ್ತು. ಅವ್ರ ಅಂಗಡಿ ಮುಂದೆ ನಂದು ಚಪ್ಪಲ್ ಹರಿತು. ಹಾಂ, ಅದು ಹರಿತು. ನಾನು ಅವ್ರಿಗೆ ಹೇಳಿಲ್ಲ ಬಿಡಲಿಲ್ಲ, ಏನಿಲ್ಲ. ಅವ್ರು ಅದನ್ನು ನೋಡಿ ಏನಂದ್ರು, ನಾ ರೊಕ್ಕ ತೊಗೊಂಡೋಗಿದ್ದಿಲ್ಲ ಏನಿಲ್ಲ. ಇವತ್ತು ನಾ ಸುಮ್ಮನೆ ಮತ್ತೆ ಹೋಗೋದಿದ್ದೆ. ಅವ್ರು ಏನಂದ್ರು ಕರೀತಿ ಚಪ್ಪಲ್ ಹರಿತೈತೇನು ಇಲ್ಲೇ ಸಾಯನಗರ ಒಳಗೆ ಹೊಲಿಸ್ಕೊ ಅಂತೇಳಿ ರೊಕ್ಕ ಕೊಟ್ಟಾರ. ಮತ್ತೇನು ಕೊಟ್ಟಾರ? ಅದಕ್ಕೆ ಪ್ಯಾಕೆಟ್ ಕೊಟ್ಟಾರ. ಹಾಕೊಂಡು ಹೋಗ್ಬೇಡ, ಇದ್ರೊಳಗೆ ಇಟ್ಕೊಂಡು ಹೋಗಿ ಅಲ್ಲಿ ಹೋಗಿ ಅವ್ರ ಕಡೆ ಹೊಲಿಸ್ಕೊ ಅಂತೇಳಿ. ನಾ ತಗೋರಿ ಅಂಕಲ್, ಸಂಜೆ ಮುಂದೆ ರೊಕ್ಕ ಕೊಡ್ತೇನೆ ಅಂತ್ರಿ ಅಂದೇನಿ. ಅವ್ರು ಇಲ್ವಾ, ನಾ ಈಗ ನಿಮ್ಮ ಕಾಲೇಜಿಗೆ ಬಂದು ಇಸ್ಕೊಂಡು ಹೋಗಿ ನೋಡಿದ್ರೆ, ಇಲ್ಲ ತಗೋರಿ ಅಂಕಲ್ ಅಂತ ಹೇಳಿ ಬಂದೆ ನಾನು. ಬರೋವಾಗ ಮತ್ತೆ ಅಲ್ಲಿ ಅದು ಚಪ್ಪಲಿ ಅಂಗಡಿ ಕಡೆ ಹೋದ್ವಿ. ಅಲ್ಲೇ ಅಂಗಡಿ ಬಂದಿತ್ತು. ಮತ್ತು ಮುಂದೆ ಫೆವಿಕ್ವಿಕ್ ತೊಗೊಂಡು ಅದನ್ನ ಅಂಟಿಸ್ಕೊಂಡು ಬಂದೆ ನಾ. ಬೆಳಿಗ್ಗೆ ಪಾಪ ಅಂಕಲ್, ನಾ ಹೇಳಿಲ್ಲ ಏನಿಲ್ಲ. ಅವರೇ ಕರೀದು ಕೊಟ್ಟು ಮತ್ತು ಒಂದು ಕ್ಯಾರಿ ಬ್ಯಾಗ್ ಕೊಟ್ರು, ಇದ್ರಾಗ ಹಾಕೊಂಡು ಹೋಗುವ ಅಂಥೇಳಿ. ಮತ್ತು ಕೊಟ್ಟು ಬರ್ಬೇಕು ಅವ್ರಿಗೆ. ಹಾಂ ಹಾಂ, ಏನು ತಗೋಬೇಕು ಮೇ? ಅದ ಮತ್ತು ಅದಕ್ಕೆ ಕೊಟ್ಬಿಡು. ನನಗೆ ಈಗ ನೆನಪು ಬಂತ. ತಮ್ಮನ ಕೇಳಿದ್ನ ನಾನು, ಹೆಂಗೆ ಗೊತ್ತಮ್ಮನ ಇವತ್ತಿನ ದಿನ ಅಂಥೇಳಿ. ಅವ ನನಗೆ ನನ್ನ ದಿನ ನೆನಪು ಬಂತು. ಅದಕ್ಕೆ ಒಂದೇನ. ಕ್ಲೈಮೇಟ್ ನೋಡ್ರಿ ಇವತ್ತು ಹೆಂಗೈತಿ. ಫುಲ್ಲು ಮಳೆ ಬರೋಂಗೈತ್ರಿ. ಥಂಡಿ ಅಂತೂ ಫುಲ್ ಬಿಟ್ಟೈತಿ. ಈಗ ಜಸ್ಟ್ ನಾನು ನಮಾಜ್ ಮಾಡಿದ್ದೆ. ನಮಾಜ್ ಮಾಡಿ ಬಂದಾದ್ಮೇಲೆ ನೋಡತ್ತೀನಿ ಫುಲ್ ಇದಾಗ್ಬಿಟ್ಟಿತ್ರಿ. ಮಳೆ ಮಾಡಂತೂ ಬರ್ತೈತ್ರಿ ಈಗ ಮಳೆ.
ಇವಾಗ ನೋಡ್ರಿ ಮನೆಯೊಳಗೆ ನಾನು ತಮ್ಮ ನಾಷ್ಟ ಅದೇವಿ. ಮಮ್ಮಿ ಪಪ್ಪ ಹೋಗ್ಯಾರು ಇಲ್ಲೇ ಸ್ವಲ್ಪ ಹೊರಗೆ ಹೋಗ್ಯಾರ್ರಿ. ಅವ್ರು ಅಂಗಡಿಗೆ ಏನೇ ತರಕ್ಕೆ ಹೋಗ್ಯಾರ್ರಿ. ನಾವಂತೂ ಈಗ ಹೋಮ್ವರ್ಕ್ ಮಾಡ್ಕೊಳತ್ತವ್ರಿ. ನಮ್ಮ ಹೊರಗಂತೂ ಭಾಳ ಥಂಡಿ ಐತ್ರಿ. ಅದಕ್ಕೆ ಕದ ಮುಚ್ಕೊಂಡು ಒಳಗೆ ಕುಂತೀವಿ ನಾನು ತಮ್ಮನ್ನ. ಆಕಿನೂ ಬರ್ಕೊಳತ್ತಾಳೆ, ಈಗ ನಾನು ಬರ್ಕೊತೀನಿ ರೀ. ಮಮ್ಮಿ ತೊಗೊಂಡ್ರಿ ರೇಷನ್ ಎಣ್ಣೆ ಅದು ವರ್ಷ ತರಕ್ಕೆ ಹೋಗಿದ್ರಿ ಎಲ್ಲ ರೇಷನ್ ತೊಗೊಂಡ್ರಿ. ಕರೆಂಟ್ ನೋಡಿ ಹೋಗೇ ಬಿಟ್ಟೈತಿ. ನಾವಂತೂ ಮಕ್ಕೊಂತೀವಿ. ಇಲ್ಲ ನಾನು ಶರ್ಬತ್ ಭಾಳ ಕುಡಿದು ಬಿಟ್ಟಿದ್ದೆ. ಮತ್ತು ನಾಳೆ ಬೆಳಗ್ಗೆ ಲಘುನ ಹೇಳ್ಬೇಕು ಮಮ್ಮಿ. ಟೈಮ್ ನೋಡ್ರಿ ಈಗ ಬೆಳಗಿಂದ 6:30 ಆಗೈತಿ. ಸ್ವಲ್ಪ ಬರ್ಕೊಳೈತ್ರಿ, ಅದಕ್ಕೆ ಈಗ ಬರ್ಕೊಳತ್ತೇನಿ. ನೀನಂತೂ ಫುಲ್ ನಿದ್ದೆ ಬರತೈತೆ, ಅದಕ್ಕೆ ಮಕ್ಕೊಂಡ್ಬಿಟ್ಟೆ. ಈಗ ಬರ್ಕೊಳೋದೈತ್ರಿ, ಅದು ಬರ್ಕೊಳತ್ತೇನಿ ರೀ. ಈಗ ಬಟಾಣಿ ಪಲ್ಯ ಮಾಡತ್ತೆ ನಾನು. ಇವನ್ನ ನಿನ್ನೆ ರಾತ್ರಿ ನೆನೆ ಹಾಕಿದ್ದೆ. ಆಮೇಲೆ ಈಗ 1-2 ಸಿಟಿನೂ ಮಾಡಿಸ್ಕೊಂಡಿನಿ ರೀ. ನೆನೆ ಹಾಕಿದ್ಮೇಲೆ ಡೈರೆಕ್ಟ್ ಹಂಗೆ ಪಲ್ಯ ಮಾಡಬಾರ್ದು, ಯಾಕಂದ್ರೆ ಅವು ಕುದ್ದಿರಂಗಿಲ್ಲಲ್ರಿ. ಈ ಥರ ಹಣ್ಣಾಗಿ ಕುದಿಬೇಕ್ರಿ ಅವು. ಹಂಗಾಗಿ ಮತ್ತೆ 2 ಸಿಟಿ ಮಾಡಿಸ್ಕೊಂಡೆ ನಾನು. ಅದಕ್ಕೀಗ ಟಮಾಟೆ ಹಣ್ಣು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕಕತ್ತೀನಿ ರೀ. ನಿಮ್ಮನೊಳಗೆ ಹಸಿ ಖಾರ ಇತ್ತಂದ್ರೆ ಹಸಿ ಖಾರನ ನೀವು ಯೂಸ್ ಮಾಡಬಾರ್ದು. ಆದ್ರೆ ಕೆಂಪು ಖಾರ ಮಾತ್ರ ಹಾಕಬಾರ್ದ್ರಿ, ಟೇಸ್ಟ್ ಹಂಗಿಲ್ಲ ಅದು ಪಲ್ಯ. ಅದ್ರ ಸಂಬಂಧ ನಾನೀಗ ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡ್ಕೊಂಡೀನಿ. ಈಗ ಒಂದು ಬಾಳಿಗೆ ಒಳಗೆ ಎಣ್ಣೆ ಕಾಯಿ ಹಾಕಿಟ್ಟೀನಿ. ಈಗ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಅಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಟಮಾಟೆ ಹಣ್ಣು ಹಾಕಿದ್ದಾರೆ. ಈಗ ಟಮಾಟೆ ಹಣ್ಣು ಫ್ರೈ ಆಗೈತೆ. ಈಗ ಏನೈತಂದ್ರೆ ಬಟಾಣಿನ ಹಾಕೊಂಡ್ರಿ ಇದ್ರೊಳಗನ. ಈಗ ಇದನ್ನು ಚಲೋ ತಂಗ ಫ್ರೈ ಆಡೋಣ. ಈಗ ಇದಕ್ಕೆ ಮತ್ತು ಅರ್ಶಿನ ಪುಡಿ, ಉಪ್ಪು ಮತ್ತು ಗುರಾಳ್ ಪುಡಿ ಹಾಕಿನ್ರಿ. ಖಾರ ಅಂತೂ ಹಾಕೊಂಡಿಲ್ಲ ನಾನು, ಯಾಕಂದ್ರೆ ಮೆಣಸಿನ್ಕಾಯಿ ಹೆಚ್ಚು ಹಾಕಿನಲ್ಲ, ಹಂಗಾಗಿ ಖಾರ ಬ್ಯಾಡ್ರಿ. ಈಗ ಇದನ್ನು ಚಲೋ ತಂಗ ಕೈ ಆಡಿ, ನೀರೇನು ಹಾಕೋದು ಅವಶ್ಯಕತೆ ಇರೋಂಗಿಲ್ಲ. ಯಾಕಂದ್ರೆ ಸ್ವಲ್ಪ ಬಟಾಣಿ ಒಳಗೆ ನೀರು ಇರ್ತಾವೆ ನೋಡ್ರಿ, ಅವ ನೀರ ಸಾಕು. ಇದ್ರ ಮೇಲೆನ ಕುದ್ಬಿಡ್ತೈತ್ರಿ. ಜಾಸ್ತಿ ನೀರು ಆತಂದ್ರೆ ಪಲ್ಯ ಚಲೋ ಆಗಂಗಿಲ್ಲದೆ. ಈ ಚಪಾತಿ ಒಳಗೆ, ರೊಟ್ಟಿ ಒಳಗೆ ಅಂದ್ರೆ ಭಾಳ ಟೇಸ್ಟ್ ಆಗತ್ತೆ ಇದು ಬಟಾಣಿ ಪಲ್ಯ. ಈ ಥರ ಬಟಾಣಿ ಪಲ್ಯ ನೀವು ಮಾಡ್ಕೊಬೋದು ಮನೆಯೊಳಗೆ. ಮಮ್ಮಿ ಈಗ ಚಪಾತಿ ಮಾಡತ್ತೀನಿ. ನಾನು ಮಾಡ್ತಿದ್ದೆ, ನಂದು ಹೋಮ್ವರ್ಕ್ ಇತ್ತು, ಜಳಕ ಮಾಡಿಬಿಡ್ತೇನೆ ಹೋಗಿ. ಆಮೇಲೆ ತಲೆ ಬಾಚಂತ ಮಮ್ಮಿ. ತಮ್ಮ ನಂದು ಡಬ್ಬಿ ಕಟ್ಟಿದ್ದೆ ರೀ, ನಾನು ಡಬ್ಬಿ ಕಟ್ಕೊಂಡೆ. ಮತ್ತು ಹೀಗೇನ ಸ್ವಲ್ಪ ಚಹಾ ಕೊಡ್ಬೇಕಂತ್ರಿ. ಅದು ಚಹಾ ಹಾಲೆಲ್ಲ ಬಿಸಿ ಐತಿ, ಅದಕ್ಕೆ ಆಕೆ ಚಲ್ಕೊಂತಾಳೆ, ನೀನು ಹಾಕ್ಕೊಡೋಣ ಅಂತಾಳ್ರಿ ಮಮ್ಮಿ. ಆಕೆ ಈಗ ಚಹಾ ಹಾಕಿಡ್ತೇನೆ ರೀ. ಫೈನಲಿ ಈಗಂತೂ ನಾ ರೆಡಿ ಆಗೇನಿ ರೀ. ಈಗ ಹೋಗ್ತೇನೆ ರೀ ಕಾಲೇಜಿಗೆ. ಬರ್ರಿ ಮಮ್ಮಿ. ನಿಂದಿನ ಚಾ ಕುಡಿದಿ? ಚಾ ಕುಡಿದಿ ನೋಡಿ ಫ್ರೆಂಡ್ಸ್, ಇವತ್ತು ನಾನು ಯಾವತ್ತೂ ಕೂದಲ ಬಿಟ್ಕೊಂಡಿಲ್ಲ, ಈಗ ಮುಂದೆ ಬಿಟ್ಕೊಂಡೆ ನೋಡಿ ಹೆಂಗೆ ಕಾಣತ್ತೀನಿ ನಾನು ದೀದಿ. ಇವಾಗ ನೋಡಿ ನಾವಿಲ್ಲಿ ಬಂದು ನಿಂತೇವಿ ತಮ್ಮನವ್ರ ವ್ಯಾನ್ ಬರೋ ಜಾಗಕ್ಕೆ. ಇನ್ನೊಂದು ವ್ಯಾನ್ ಬಂದಿಲ್ಲ ರೀ, ನನ್ನ ಫ್ರೆಂಡು ಬಂದಿಲ್ಲ. ಸುತ್ತ ಅಲ್ಲಿ ತನಕ ನಾನು ಮಮ್ಮಿ ಇಲ್ಲಿ ನಿಂತಿರ್ತೇವೆ ರೀ. ಆಮೇಲೆ ಅದು ಬಂದು ತಮ್ಮನ ಫಸ್ಟ್ ಹೋಗ್ಕ, ಆಮೇಲೆ ನಾನು ಹೋಗ್ತೀನಿ, ಆಮೇಲೆ ಮಮ್ಮಿನೂ ಹೋಗ್ಕಾಳ್ರಿ. ಈಗ ಬಂದೆ ರೀ ನಾ ಹರ್ಷ ಅವ್ರ ಮನೆಗೆ. ಆಗ ನೋಡ್ರಿ ಹೋಗಾಕತ್ತೀವಿ ನಾನು ಹರ್ಷ. ಶನಿ ಏನು ಕಟ್ಕೊಂಡು ಬಂದಿ ಇವತ್ತು? ಚಪಾತಿ ಆಗುತ್ತೆ. ನಾನು ಇವತ್ತು ಚಪಾತಿ ಬಟಾಣಿ ಪಲ್ಯ ಕಟ್ಕೊಂಡು ಬಂದೀನಿ. ಬಾಯ್. ಚಪಾತಿ ಒಂದು ಕಮ್ಮಿನ ಕಟ್ಕೊಂಡು ಬಾ. ಏಟ್ ಕಟ್ಕೊಂಡು ಬಾ, ನಾನು ಕಟ್ಕೊಂಡು ಬಂದು. ಈಗ ಎಷ್ಟು ಕಟ್ಕೊಂಡು ಬಂದು ಚಪಾತಿ? ನಾ 3, ನಾನು 2. ಸಾಕು ಬಾ. ಅಲ್ಲಿ 2 ಎಲ್ಲರೂ ಹಾಕಿರ್ತೀವಿ, 3 ನಾವು ಒಂದದ್ದು, ನೀವು ಒಂದನ್ನು. ಹರ್ಷಿಯಾ ಯಾಕೆ ದಾದಿಯವರೆಲ್ಲರೂ ಬಂದಾರಲ್ಲ? ಯಾವಾಗ ಬಂದಾರ ಅವ್ರು? ನಿನ್ನೆ. ನಮ್ಮ ಅತ್ತೆ ಮುತ್ತೂರು ದಾದಿಯವ್ರು ಬಂದಾರೆ ನಿನ್ನೆ. ಅವರೆಲ್ಲರೂ ಇದ್ರಿ ಮನೆಯೊಳಗೇನು ಮಕ್ಕೊಂಡಿದ್ರು, ಅದಕ್ಕೆ ತೊಗೊಂಡಿದ್ರಿ. ನಾ ಇನ್ನೆಲ್ಲರೂ ಮಕ್ಕೊಂಡಿದ್ರಲ್ಲ, ಅದಕ್ಕೆ ಈಗ ಹೋಗ್ಯಾರ ನಾವು ಕಾಲೇಜ್ ಒಳಗೆ. ಇವತ್ತು ಲೇಟ್ ಒಂದು ಆಗೈತಿ. ಒಳಗೆ ಹೋದ್ಮೇಲೆ ಟೈಮ್ ಸಿಗಲ್ಲ, ಡೈರೆಕ್ಟ್ ಫೀಲ್ಡ್ ಸ್ಟಾರ್ಟ್ ಆಕಾವು. ಸೊ ಐ ಹೋಪ್ ನಿಮಗೆಲ್ಲ ಇವತ್ತು ನಮ್ಮ ಡೇ ಇಷ್ಟ ಆಗಿರ್ಬೇಕು ರೀ. ಇಷ್ಟ ಆಗಿದೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ನಮ್ಮ ಚಾನಲ್ ಆತ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣಂತ್ರಿ ಜಲ್ದಿ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.